ವೀರಪ್ಪನ ಅಪಹರಣ ಆದಮೇಲೆ ರಾಜ್ಕುಮಾರ್ಗೆ ಅಪ್ಪು ಹೀರೋ ಆಗಬೇಕು ಅನ್ನೋದು ಬಹಳ ಅನ್ಸುತ್ತೆ. ಎಲ್ಲದಕ್ಕಿಂತ ಹೆಚ್ಚು ಪಾರ್ವತಮ್ಮನವ್ರಿಗೆ ಫೀಲಿಂಗ್. ಅವರು ಭಕ್ತ ಪ್ರಹ್ಲಾದ ಬಾಲಕನಾಗಿ ಪೌರಾಣಿಕ ಮಾಡಿದ್ದು ಬಿಟ್ರೆ ಅವರು ಹೀರೋ ಆಗಿ ಪೌರಾಣಿಕ ಮಾಡ್ಲಿಲ್ಲ. ರಾಜ್ಕುಮಾರ್ ಅನುರಾಗ ಅರಳಿತು ಆದ್ಮೇಲೆ ಬಾಂಗ್ಲಾ ಭಾಷೆಗೆ ರಿಲೀಸ್ ಆಗಿದೆ. ಬಾಂಗ್ಲಾ ಬಂಗಾಳಿ ಬೇರೆ. ಬಾಂಗ್ಲಾ ಬಂಗಾಳಿಗೆ ಆದಂತ ರಿಲೀಸ್ ಆದ ಬಹಳ ಅಪರೂಪ ಸಿನಿಮಾ ಇದೇನೆ. ಮಿಲನ ಆಕ್ಚುಲಿ ಅದು ಪಲ್ಲವಿ ಅನುಪಲ್ಲವಿ ಬಂತಲ್ಲ, ಅದರ ಸೆಕೆಂಡ್ ಹಾಫ್. ಬಾಂಡ್ ಸಿನಿಮಾಗಳನ್ನು ಮುಂದುವರಿಸಬೇಕು ಯಾವುದೋ ಒಂದು ಹಂತದಲ್ಲಿ. ಬಾಂಡ್ ಸಿನಿಮಾಗಳ ಅಣ್ಣವರು ಶುರು ಮಾಡಿದ್ರು, ಅದು ನಿಂತು ಹೋಗಿತ್ತು. ಪ್ರೊಡಕ್ಷನ್ ಮೂಲಕ ಅವರು ಅನೇಕ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟರು. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. 7-8 ವಯಸ್ಸಿಗೆಲ್ಲ ಪತ್ರಿಕೆನವ್ರು ಇಂಟರ್ವ್ಯೂ ಎಲ್ಲ ರಾಜ್ಕುಮಾರ್ ಮಗ ಏನ್ ಮಾಡಿದ್ರು ಸುದ್ದಿ ಅಂತೆಲ್ಲ ಆಗ್ತಾ ಇತ್ತಲ್ಲ. ಅದಾದ ಮೇಲೆ ಅಣ್ಣಂದ್ರು ಸಿನಿಮಾ ಮಾಡ್ತಾ ಇದ್ದಾರೆ. ಆ ಸಿನಿಮಾ ಕತೆ ಕೇಳ್ತಾ ಇದ್ದೆ, ಆಕ್ಟಿಂಗ್ ನೋಡ್ತಾ ಇದ್ದೆ, ಮತ್ತೊಂದು ಮಾಡ್ತಾ ಇದ್ದೆ. ಅನ್ಕೊಂಡು ಇನ್ನು ನಾನು ಸಿನಿಮಾ ಮಾಡಲ್ಲ, ಸಾಕು ಅಂತ ಹೇಳಿ. ಸೊ ಆ ಕಾಲಘಟ್ಟದಲ್ಲಿ ನಾನು ಪುನೀತ್ ನೋಡಿಲ್ಲ. ಪರ್ಸನಲ್ ಲೈಫ್ ಅದು ಏನೋ ಕಾಂಟ್ರವರ್ಸಿಗಳೆಲ್ಲ ನಂಗೆ ಗೊತ್ತಿಲ್ಲ, ಆ ಕಾಲದಲ್ಲಿ ನೋಡಿಲ್ಲ. ಸೊ ಪುನೀತ್ ಅದೃಷ್ಟ ಏನು ಅಂತಂದ್ರೆ ಅದು ಅಶ್ವಿನಿನವರು ಮದುವೆ ಆಗಿದ್ದು. ಬಹುಶಃ ಅಶ್ವಿನಿ ಅವರು ನಾನು ನೋಡಿದ ಹಾಗೆ ಬಹಳ ಅದ್ಭುತವಾದ ಮ್ಯಾನೇಜರ್, ಅದ್ಭುತವಾದ ಟೈಮ್ ಮ್ಯಾನೇಜ್ಮೆಂಟು, ಲೈಫ್ ಮ್ಯಾನೇಜ್ಮೆಂಟು ಮತ್ತೊಂದನ್ನು ಮಾಡ್ತಕ್ಕಂಥವ್ರು. ಅದು ಪುನೀತ್ ಅದೃಷ್ಟ ಆ ಥರದವರಿಗೆ ಸಿಕ್ಕಿದ್ದು. ಸೊ ಒಂದು ಫ್ಯಾಮಿಲಿ ಫಂಕ್ಷನಲ್ಲಿ ಪುನೀತ್ ಅಶ್ವಿನಿಯನ್ನ ಮೊದಲು ಭೇಟಿ ಮಾಡಿದ್ರು. ಸೊ ಯಾವಾಗಲೂ ಹೇಳೋರು 8 ತಿಂಗಳು ತಗೊಂಡ್ರು ನಾನು ಐ ಲವ್ ಯು ಅಂತ ಹೇಳೋದಕ್ಕೆ ಪುನೀತ್ಗೆ ಅಂತೇಳಿ. ಆಮೇಲೆ ಸಹಜವಾಗಿ ಅಶ್ವಿನಿ ಕೂಡಲೇ ಒಪ್ಕೊಂಡ್ರು, ಯಾಕಂದ್ರೆ ರಾಜ್ಕುಮಾರ್ ಕುಟುಂಬ ಮತ್ತು ಅದು ಅವರು ಬಹಳ ಸಾಹಿತ್ಯದ ಹಿನ್ನೆಲೆ ಇರೋ ಕುಟುಂಬದಿಂದ ಬಂದವರು. ಹಾಗಾಗಿ ಮತ್ತು ಶಿವರಾಜ್ಕುಮಾರ್ಗೆ ಗೊತ್ತಾಗಿದ್ದದು. ಸೊ ಆಮೇಲೆ ಅಣ್ಣವ್ರಿಗೆ ಬರೋ ಅಷ್ಟೊತ್ತಿಗೆ ಅಣ್ಣ ಮದುವೆ ಯಾವಾಗ ಮಾಡೋಣ ಅಂತ ಅಷ್ಟೇ. ಲವ್ ಮ್ಯಾರೇಜ್ ವಿರುದ್ಧ ಅಂತಲೂ ಏನೂ ಇಲ್ಲ, ಅದು ಅದಕ್ಕೆ ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಅಂತ ಪುನೀತ್ ಬಹಳ ತಮಾಷೆಗೆ ಇಡೋರು. ನಮ್ದು ಯಾವ್ದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್. ಸೊ ಪುನೀತ್ ಮದುವೆ ಆದ 6 ತಿಂಗಳಿಗೆ ಅಪ್ಪು ಬಂದಿದ್ದು. ಇವಾಗ ಒಂದು ಅಷ್ಟೊತ್ತಿಗೆ ಅಣ್ಣ ಅವ್ರಿಗೂ ಅನಿಸಿತ್ತು, ಇಲ್ಲ ಇವನು ಹೀರೋ ಆಗಬಲ್ಲ ಇವನು ಅಂತ ಹೇಳಿ. ಸೊ ಅವಾಗ ಅಂದ್ರೆ 89 ಪರಿಶ್ರಮ, 2002 ಅಪ್ಪು, 13 ವರ್ಷ. 13 ವರ್ಷದ ಬ್ರೇಕ್ ನಂತರ 13 ವರ್ಷದ ಬ್ರೇಕ್ ನಂತರ ಇದು ಅದನ್ನ ಯಾವಾಗಲೂ ಅಣ್ಣವರು ಒಂದು ಹೇಳೋರು. ಈ 13 ವರ್ಷದ ಬ್ರೇಕ್ ನಲ್ಲಿ ಒಂದು ಬಹಳ ಮುಖ್ಯವಾದ ಘಟನೆ ನಡೆದಿತ್ತು. ಅದು ರಾಜ್ಕುಮಾರ್ ಅಪಹರಣ. ಅದು ಈ ಬ್ರೇಕ್ ನಲ್ಲಿ ನಡೆದಿದ್ದು 2000 ಇಸ್ವಿನಲ್ಲಿ ನಡೆದಿತ್ತು. 2000 ಇಸ್ವಿ ಜುಲೈ 31 ನಡೆದಿತ್ತು. ಈ ವೀರಪ್ಪನ ಅಪಹರಣ ಆದಮೇಲೆ ರಾಜ್ಕುಮಾರ್ಗೆ ಅಪ್ಪು ಹೀರೋ ಆಗಬೇಕು ಅನ್ನೋದು ಬಹಳ ಅನ್ಸಕ್ ಶುರುವಾಗಿತ್ತು. ಇಲ್ಲ ಅದು ಒಂದ್ಸಲ ನನಗೆ ಹೇಳಿದ್ರು ಆ ಮಾತನ್ನ, ಇಲ್ಲ ಬಹಳ ಒಳ್ಳೆಯ ಮೆಟೀರಿಯಲ್ಲು, ನಾವೇ ಎಲ್ಲೋ ಅವನನ್ನ ಆ್ಯಕ್ಟಿಂಗ್ ಸಪ್ರೆಸ್ ಮಾಡಬೇಡ ಅಂತ ಹೇಳ್ಬಿಟ್ವ, ನಾವು ಇನ್ನೊಂದಿಷ್ಟು ಸಿನಿಮಾ ಮಾಡ್ತಿದ್ನ ಏನೋ, ನಮ್ಗೆ ಎಲ್ಲಿ ಏನು ಅನ್ನಿಸ್ತು ಅವನ ಎಜುಕೇಷನ್ ಎಲ್ಲ ಹಾಳಾಗೋಗುತ್ತೆ. ಸೊ ಈ ಥರ ಕಂಟಿನ್ಯೂಸ್ ಸಿನಿಮಾಗಳಾಯಿತು ಅಂತ ಅನ್ನಿಸ್ತು, ತಪ್ಪೋ ಏನು ಅಂತ ಒಂದ್ಸಲ ಅವರಿಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚು ಪಾರ್ವತಮ್ಮನವ್ರಿಗೆ ಫೀಲಿಂಗ್ ಇತ್ತು. ಇಬ್ಬರು ಹೀರೋ ಆಗ್ತಾ ಇರೋದ್ರಿಂದ ಇವನು ಹೀರೋ ಆಗಲಿ, ತಪ್ಪೇನಿದೆ ಅಂತ ಹೇಳಿ. ಆಗ ನಿಮಗೆ ಕತೆ ಯಾವ ಥರ ಇರಬೇಕು ಅಂತ ಹೇಳೋ ಹುಡುಕಾಟ ಶುರುವಾಯಿತು. ಅಪ್ಪು ಯಾವಾಗಲೂ ಹೇಳೋರು, ಅಂದರೆ ನನಗೆ ಅವರು ಅದು ನನಗೂ ನಾನು ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ, ಅವ್ರು ಹೇಳಿದಾಗಲೇ ನನಗೂ ಗೊತ್ತಾಗಿದ್ದು.
ಈ ಶಿವ ಮೆಚ್ಚಿದ ಕಣ್ಣಪ್ಪ ಬಂತಲ್ಲ ಶಿವರಾಜ್ ಕುಮಾರ್, ಅದರಲ್ಲಿ ಬಾಲಕ ಕಣ್ಣಪ್ಪನ ಪಾತ್ರ ಅಪ್ಪು ಮಾಡಿದ್ರಂತೆ. ನಂಗೆ ಗೊತ್ತಿಲ್ಲ, ಇದು ನಂಗೂ ಗೊತ್ತಿಲ್ಲ, ಅದನ್ನ ಅಪ್ಪನ ಹೇಳಿದ್ ನಂಗೆ ಅದನ್ನ. ಸೊ ಅದನ್ನು ಆ ಬಾಲಕ ಕಣ್ಣಪ್ಪನ ಮಾಡುವಾಗ ನಂಗೆ ಅವ್ರಿಗೂ ಬಹಳ ಅನಿಸ್ತಾ ಇದ್ದಿದ್ದು, ನಾನು ಎಂಟ್ರಿ ಕೊಟ್ರೆ ಈ ಥರದ್ದೊಂದು ಪೌರಾಣಿಕ ಸಿನಿಮಾದಿಂದ ಎಂಟ್ರಿ ಕೊಡಬೇಕು ಅಂತೇಳಿ. ಅದೇನು ನಮ್ಮ ದುರದೃಷ್ಟ, ಒಂದು ಸಬ್ಜೆಕ್ಟ್ ಅವ್ರ ಜೊತೆ ಡಿಸ್ಕಷನ್ ಆಗಿತ್ತು, ಬಟ್ ಅವರು ಭಕ್ತ ಪ್ರಹ್ಲಾದ ಬಾಲಕನಾಗಿ ಪೌರಾಣಿಕ ಮಾಡಿದ್ದು ಬಿಟ್ರೆ ಅವರು ಹೀರೋ ಆಗಿ ಪೌರಾಣಿಕ ಮಾಡಲಿಲ್ಲ. ಅದು ಬಹುಶಃ ಮಾಡಿದ್ರೆ ಅದು ಕನ್ನಡ ಚಿತ್ರಗಳಿಗೆ ಬಹಳ ದೊಡ್ಡತಿದೆ. ಯಾಕಂದ್ರೆ ಪೌರಾಣಿಕ ಸಿನಿಮಾಗಳೇ ಬರ್ತಾ ಇದ್ದ ಕಾಲದಲ್ಲಿ ಅಪ್ಪುಗೆ ಪೌರಾಣಿಕ ಮಾಡುವ ಎಲ್ಲ ಶಕ್ತಿ ಇತ್ತು ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಬಾಲಕನಾಗೂ ಕೂಡ ಗೆದ್ದಂಥವ್ರು, ಅವ್ರಿಗೆ ಆ ಟೈಮಿಂಗ್ ಸೆನ್ಸು, ಡೈಲಾಗ್ ಡೆಲಿವರಿ ಎಲ್ಲ ಗೊತ್ತಿದ್ರಿಂದ ಅದು ನಮ್ ದುರದೃಷ್ಟ ಅವರು ಬಾಲಕನಾಗಿ ಅವ್ರದ್ದು ಬರಲಿಲ್ಲ ಅಂತ ಹೇಳಿ. ಬಟ್ ಒಂದು ಸೋಷಿಯಲ್ ಸಬ್ಜೆಕ್ಟು ಇದನ್ನ ಇಟ್ಕೊಂಡು ಬಂತು. ನಾನು ಗುರುಕಿರಣ್ಗೂ ಒಂದು ಬಹಳ ದೊಡ್ಡ ಬ್ರೇಕ್ ಅದು. ಆಸ್ ಎ ಸಿಂಗರ್ ಆಗಿ ತಾಲಿಬಾನ್ ಅಲ್ಲ ಹಾಡಲ್ಲೂ ಕೂಡ ತುಂಬಾ ಹಿಟ್ ಆಗಿದ್ರು. ನಾನು ಅಪ್ಪು ಅವ್ರದ್ದು ಅವ್ರನ್ನ ಕೆಣಕ ಕೇಳಿದ ಪ್ರಶ್ನೆ, ಅಲ್ಲ ಸರ್ ನೀವು ಯಾಕೆ ಈ ಹಾಡು ಒಪ್ಕೊಂಡ್ರಿ? ತಾಲಿಬಾನ್ ಇವತ್ತಿರುತ್ತೆ ನಾಳೆ ಇರಲ್ಲ, ಬಟ್ ನಿಮ್ ಸಿನಿಮಾ ಇರುತ್ತಲ್ಲ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಚೆನ್ನಾಗಿ ಅವ್ರು ಆನ್ಸರ್ ಮಾಡಿದ್ರು ಅಂದ್ರೆ, ಇವಾಗ ಕೃಷ್ಣದೇವರಾಯ ಆಯ್ತಪ್ಪ, ತೆನಾಲಿ ಕೃಷ್ಣದೇವರಾಯನ ಜೊತೆಗಿದ್ದ. ಸೊ ನೀವು ತೆನಾಲಿ ರಾಮಕೃಷ್ಣನ ಕೃಷ್ಣದೇವರಾಯನ ಹೆಂಗ್ ಬೇರೆ ಮಾಡ್ತೀರಾ? ಕೃಷ್ಣದೇವರಾಯನ ಟೈಮಲ್ಲಿ ತೆನಾಲಿ ರಾಮಕೃಷ್ಣ ಇರ್ತಾನೆ. ಸೊ ನಾನ್ ಸಿನಿಮಾ ಮಾಡೋಕ್ ತಾಲಿಬಾನ್ ಇತ್ತಪ್ಪ, ಹಾಡ್ ಮಾಡಿದ್ವಿ. ಸೊ ಸಿನಿಮಾ ಆಮೇಲೆ ತಾಲಿಬಾನ್ ಇಲ್ದಾಗ ಸಿನಿಮಾ ನೋಡಿದ್ರು, ಇವ್ರು ತಾಲಿಬಾನ್ ಇದ್ದಾಗ ಸಿನಿಮಾ ನೋಡಿದಾರೆ ಅಂತ ಅನ್ಕೊಂತಾರೆ. ನಂಗೆ ಅದನ್ನ ಅವರು ತುಂಬಾ ಯೋಚನೆನೂ ಮಾಡಲಿಲ್ಲ, ತುಂಬಾ ಸಡನ್ ಆಗಿ ಹೇಳಿದ್ರು. ಅದ್ರ ಅವ್ರಿಗೆ ಆ ಟೈಮ್ ಸೆನ್ಸ್ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಕಾಲಘಟ್ಟ ಇಟ್ಕೊಂಡು ಅದರ ಕ್ಲೈಮ್ಯಾಕ್ಸ್ ಕೂಡ ತುಂಬಾ ಮಾಡಿದ್ದಾರೆ. ಅದು ಅಪ್ಪು ಸೂಪರ್ ಹಿಟ್ ಆಯ್ತು ಸಿನಿಮಾ. ಮತ್ತದು ಎಷ್ಟರ ಮಟ್ಟಿಗೆ ಅಂದ್ರೆ ಈಗ ರಿಲೀಸ್ ಅದೇ ರಾಜ್ಕುಮಾರ್ ಅವರ ಸಿನಿಮಾಗಳನ್ನೇ ಯಾವತ್ತು ನೋಡಿದಂಥವ್ರು ಅಪ್ಪುನು 3 ಸಲ ನೋಡಿದ್ರು ಥಿಯೇಟರ್ನಲ್ಲಿ. ಅವರು ನೋಡಿ ಇಷ್ಟಪಟ್ಟಿದ್ರು ಬಹಳ. ಎಲ್ಲಿ ಮಟ್ಟಿಗೆ ಅದು ಎಷ್ಟು ರೀಮೇಕ್ ಆಯ್ತು ಅಂದ್ರೆ ಬಾಂಗ್ಲಾ ಭಾಷೆಗಳಿಗೆಲ್ಲ ರೀಮೇಕ್ ಆಯ್ತು. ರಾಜ್ಕುಮಾರ್ ಅನುರಾಗ ಅರಳಿತು ಆದ್ಮೇಲೆ ಬಾಂಗ್ಲಾ ಭಾಷೆಗೆ ರಿಲೀಸ್ ಆಗಿದೆ. ಬಾಂಗ್ಲಾ ಬಂಗಾಲಿ ಬೇರೆ, ಪಶ್ಚಿಮ ಬಂಗಾಳದ ಬಂಗಾಲಿ ಬೇರೆ. ಬಾಂಗ್ಲಾ ಬಂಗಾಳಿಗೆ ಆದಂತ ರಿಲೀಸ್ ಅದು ಬಹಳ ಅಪರೂಪ ಸಿನಿಮಾ ಇದೇನೆ ಅಂತ, ಅಪ್ಪುನೇ ಅಂತ ಅನ್ಸುತ್ತೆ. ಇದು ಆದ್ಮೇಲೆ ಬಂದಿದ್ವು ಅಭಿ ಒಂದು ಸತ್ಯ ಘಟನೆಯನ್ನ ಇಟ್ಕೊಂಡು ಮಾಡಿದಂತ ಸಿನಿಮಾ, ಅದು ಕೂಡ ಹಿಟ್ ಆಯ್ತು. ಸೊ ಒಂದು ಬಹಳ ನಾನು ಅಬ್ಸರ್ವ್ ಮಾಡಿದ ಅಪ್ಪು ವ್ಯಕ್ತಿತ್ವ ಎಲ್ಲ ನಾನು ಹಿಂದೆ ಕೂಡ ಹೇಳಿದ್ದೇನೆ. ರಾಜ್ಕುಮಾರ್ ಯಾವಾಗಲೂ ಒಂದು ರೂಲ್ ಇಟ್ಕೊಂಡಿದ್ರು, ಒಂದು ಸಿನಿಮಾ ಸೆನ್ಸರ್ ಆಗೋವರೆಗೂ ಇನ್ನೊಂದು ಸಿನಿಮಾ ಶೂಟಿಂಗ್ ಅನೌನ್ಸ್ ಕೂಡ ಮಾಡ್ತಿರ್ಲಿಲ್ಲ, ಶೂಟಿಂಗ್ ಕತೆ ಕೂಡ ಕೇಳ್ತಿರ್ಲಿಲ್ಲ ಅವ್ರ ಕೈಗೆ. ಅವರು ಕಲಾವಿದರಾಗಿದ್ದಾಗ 3-4 ಸಿನಿಮಾ ಒಟ್ಟಿಗೆ ಆಗ್ತಿತ್ತು, ಯಾರ್ಯಾರೋ ಪ್ರೊಡ್ಯೂಸ್. ಅವ್ರು ಹಂಗ್ ಮಾಡೋದು ಅನಿವಾರ್ಯವೂ ಇತ್ತು, ನಿಜ. ಯಾಕಂದ್ರೆ ಇಡೀ ಚಿತ್ರರಂಗ ಅವ್ರ ಮೇಲೆ ಡಿಪೆಂಡ್ ಆಗಿತ್ತು. ಬಟ್ ಅವರ ಪ್ರೊಡಕ್ಷನ್ ಅಲ್ಲಿ ಯಾವಾಗ ಶುರು ಮಾಡಿದ್ರು ಒಂದೊಂದೇ ಸಿನಿಮಾ. ಇಲ್ಲಿದ್ರೆ ಅವರು 600 ಸಿನಿಮಾ ಪ್ರೇಮ್ ನಜೀರ್ ತರ ಮಾಡೋದು ಏನೂ ಕಷ್ಟ ಇರ್ತದೆ, ಖಂಡಿತ ಕಷ್ಟ ಇರ್ಲಿಲ್ಲ. ರಾಜ್ಕುಮಾರ್ ಮಕ್ಕಳಲ್ಲಿ ನಾನು ಅಂಥದ್ದು ನೋಡಿದ್ದು ಅಪ್ಪುನಲ್ಲಿ. ಅಪ್ಪು ಕೂಡ ಯಾವತ್ತೂ 2 ಸಿನಿಮಾ ಒಟ್ಟಿಗೆ ಮಾಡ್ತಿರ್ಲಿಲ್ಲ, ಒಟ್ಟಿಗೆ ಒಪ್ಕೊಂತಿರ್ಲಿಲ್ಲ ಅವರ ಪ್ರೊಡಕ್ಷನ್ ಅಲ್ಲಿ ಕೂಡ. ಮತ್ತೆ ಸಾಮಾನ್ಯಕ್ಕೆ ಒಂದೇ ತರ 2 ಕತೆ ಒಟ್ಟಿಗೆ ಬರ್ದಂಗೆ ನೋಡ್ಕೊಳ್ಳೋರು. ಸೊ ಕತೆ ವ್ಯತ್ಯಾಸಗಳನ್ನ ನೋಡೋರು, ಕ್ಯಾರೆಕ್ಟರ್ಗಳನ್ನ ವ್ಯತ್ಯಾಸ ನೋಡುವಂಥವ್ರು. ಆದ್ಮೇಲೆ ವೀರ ಕನ್ನಡಿಗ ಬಂತು, ಮೌರ್ಯ ಬಂತು, ಆಕಾಶ್ ಬಂತು. ಸೊ ಅರಸು ಅವರ ರಾಜ್ಕುಮಾರ್ ಇದ್ದಾಗ ಕೊನೆ ಡಿಸ್ಕಷನ್, ಅದು ರಾಜ್ಕುಮಾರ್ ಹೋದ್ಮೇಲೆ ಬಂದಂತಹ ಸಿನಿಮಾ. ಅವಾಗ ನಂಗೆ ಒಂದ್ಸಲ ಅವ್ರು ಹೇಳಿದ್ರು, ಅವರು ಏನು ಅಂದರೆ ಅರಸು ಅಂತಂದ್ರೆ 2 ಅರ್ಥ ಇದೆಯಪ್ಪ, ಒಂದು ದೊರೆ ಅಂತ, ಇನ್ನೊಂದು ಸರ್ಚ್ ಅಂತ. ಅರಸು ಅಂದ್ರೆ ಅರಸ್ಕೊಂಡು ಹೋಗುವುದು. ಕಲಾವಿದನಿಗೆ ಇದು 2 ಗುಣನೂ ಇರಬೇಕು.
ಅವನು ಅರಸ್ಕೊಂಡು ಹೋದ್ರೆ ಅರಸ ಆಗ್ತಾನೆ ಅದು ಅಂತ ಹೇಳಿ ನಾನು ಪುನೀತ್ಗೆ ಹೇಳಿದೆ, ಹಂಗೆ ಅಪ್ಪ ಹಿಂಗೆ ಹೇಳಿದ್ರು ಅಂತೇಳಿ. ಅವರು ಬಹಳ ಇದನ್ನ ಹೇಳಿದ್ರು. ಇಲ್ಲ ನಂಗೂ ಹೇಳಿದ್ರು ಅದನ್ನ. ಏನು ಅಂದ್ರೆ ನಂಗೆ ಫಿಲಮ್ ಫೇರ್ ಬಂತು, ಅರಸಕ್ಕೆ ಫಿಲಮ್ ಫೇರ್ ಬಂತು ಅಪ್ಪಗೆ. ಆ ಅಪ್ಪ ಇರಲಿಲ್ಲ ಆ ಟೈಮ್ನಲ್ಲಿ ಅಂತ ಹೇಳಿ. ಸೊ ಇದಾದ ಮೇಲೆ ಅವರಿಗೆ ಮಿಲನ ಪ್ರಕಾಶ್ ಮಿಲನ ಸಿನಿಮಾ ಬಂತು. ಮಿಲನ ಆಕ್ಚುಲಿ ಅದು ಪಲ್ಲವಿ ಅನುಪಲ್ಲವಿ ಬಂತಲ್ಲ, ಅದರ ಸೆಕೆಂಡ್ ಹಾಫ್ ಅದು. ಈ ಮಿಲನ ಒಪ್ಕೊಳ್ಳುವಾಗ, ಯಾಕಂದ್ರೆ ಇದು ಒಂಥರ ಆಂಟಿ ಹೀರೋ ಇಮೇಜ್ ಇರ್ತಕ್ಕಂಥದ್ದು. ಮೊದಲನೇ ರಾತ್ರಿಯಲ್ಲೇ ಅವಳು ಯಾರನ್ನೋ ಇಷ್ಟಪಟ್ಟಿದ್ದಾಳೆ ಹೇಳ್ತಾಳೆ. ಹೌದು ಹೌದು ಹೌದು. ಒಂಥರ ಕೊನೆಯ ಒಂದು ಸೀನ್ ನಲ್ಲಿ ಎಲ್ಲ ಬದಲಾಗುತ್ತೆ ಅದು ಕ್ಲೈಮ್ಯಾಕ್ಸ್ ಅಲ್ಲಿ. ಸೊ ಇದನ್ನ ಬಹಳ ಯೋಚನೆ ಮಾಡಿ ಒಪ್ಕೊಂಡಂತ ಸಿನಿಮಾ ಅದು. ಬಟ್ ಬಹಳ ಅದ್ಭುತವಾಗಿ ಮಾಡಿದ್ರು, ತುಂಬಾ ಅದ್ಭುತವಾಗಿ. ಅದು ಮತ್ತೆ ಮಲ್ಟಿಪ್ಲೆಕ್ಸ್ ಅಲ್ಲಿ 2 ವರ್ಷ ಓಡಿದ ದಾಖಲೆ ಮಾಡಿದಂತ ಸಿನಿಮಾ ಅದು. ವಂಶಿ, ರಾಜ್ ದ ಶೋಮ್ಯಾನ್ ಈ ಥರದ ಸಿನಿಮಾಗಳು ಮಾಡಿದ್ರು. ಪೃಥ್ವಿ ಭೂಷಣ ಈ ಟೈಮ್ನಲ್ಲೇ. ಅವರಿಗೆ ಒಂದು ಭೂಷ ಪುನೀತ್ಗೆ ಇತ್ತು, ಅದನ್ನ 2-3 ಸಲ ಹೇಳಿದ್ರು, ಬಾಂಡ್ ಸಿನಿಮಾಗಳನ್ನ ಮುಂದುವರಿಸ್ಬೇಕು. ಯಾವುದೋ ಒಂದು ಹಂತದಲ್ಲಿ ಬಾಂಡ್ ಸಿನಿಮಾಗಳ ಅಣ್ಣವರು ಶುರು ಮಾಡಿದ್ರು, ಅದು ನಿಂತು ಹೋಗಿತ್ತು ಅಂತ. ನಾವು ಅಣ್ಣ ಬಾಂಡ್ ಆ ಥರ ಆಗ್ಬೋದು ಅಂತ ಅನ್ಕೊಂಡಿದ್ದು. ಬಟ್ ಅಣ್ಣ ಬಾಂಡಲ್ಲಿ ಆ ಥರದ ಕತೆ ಇರಲಿಲ್ಲ, ಸಬ್ಜೆಕ್ಟ್ ಕೂಡ ಇರಲಿಲ್ಲ. ಆಮೇಲೆ ಬಾಂಡ್ ಸಿನಿಮಾ ಮಾಡ್ಬೋದಾಗಿತ್ತು. ನಮ್ಗೆ ಪುನೀತ್ ಮಾಡಬಹುದಾದ ರೋಲ್ಗಳು ತುಂಬಾ ನೆನಪಾಗತ್ತೆ. ಅದರಲ್ಲಿ ಈ ಥರದ್ದು ಕೂಡ ಒಂದು ಚಕ್ರವ್ಯೂಹ ಬಹಳ ಇಂಟ್ರೆಸ್ಟಿಂಗ್ ಸಿನಿಮಾ ಅದು. ಆಮೇಲೆ ದೊಡ್ಡ ಮನೆ ಹುಡುಗ ಮಾಡಿದ್ರು ಅವರು. ಬಹುಶಃ ಪುನೀತ್ ಕೊಟ್ಟ ಬಹಳ ದೊಡ್ಡ ಕೊಡುಗೆಗಳಲ್ಲಿ ರಾಜ್ಕುಮಾರ, ಸಂತೋಷ್ ಆನಂದರಾಮ್ ಅವ್ರ ಕತೆ ನಿರ್ದೇಶನ, ಅದು ಅವ್ರಿಗೆ ಬಹಳ ಖುಷಿನೂ ಕೊಟ್ಟಿತ್ತು ಸಿನಿಮಾ. ಆಕ್ಟಿಂಗು ಬಹಳ ಖುಷಿ ಕೊಟ್ಟಿತ್ತು ಆ ಸಿನಿಮಾನ. ಆಮೇಲೆ ಅದು ಹೌದಾ ಅಂತ ನನ್ನ ಹತ್ರ ಒಂದ್ಸಲ ಅವ್ರು ಕೇಳಿದ್ರು. ಅವರು ಅಂದ್ರೆ ವೃದ್ಧಾಶ್ರಮದಿಂದ ಈ ಸಿನಿಮಾ ನೋಡಿದ್ಮೇಲೆ ಎಷ್ಟೋ ಜನ ಅಪ್ಪ ಅಮ್ಮನ ವಾಪಸ್ ಕರ್ಕೊಂಡು ಬಂದ್ರು. ಹೌದಾ ಭಾಷೆ ನಿಜನ ಅಂದ್ರೆ ಹೌದು ನನಗೂ ಬರೀ ಪ್ರೆಸ್ ರಿಪೋರ್ಟ್ ಅಲ್ಲ, ನಾನು 3-4 ಜನ ಹತ್ರ ಚೆಕ್ ಮಾಡಿಸಿ ರಿಪೋರ್ಟ್ ಕೊಟ್ಟೆ, ಇಲ್ಲ ಹೌದಂತೆ ಅದು ಅಂತ. ಸಿನಿಮಾ ಈ ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೊಂದು ಬಹಳ ತೃಪ್ತಿ ಇತ್ತು. ಆಮೇಲೆ ಒಂದು ಈ ಥರದ ಸಿನಿಮಾಗಳು, ಅದು ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದು 6,000 ವಾರ ಪ್ರದರ್ಶನ ಪೂರೈಸಿದ ಮೊದಲ ಕನ್ನಡ ಸಿನಿಮಾ ಅನ್ನೋದು ಬಂತು. ಆಮೇಲೆ ಅದರಲ್ಲಿ ಒಂದು ಹಾಡು ಆಡಿಸಿ ನೋಡು ಬಿಡಿಸಿ ನೋಡುವನ ಹೊಸ ವರ್ಷ ನೀವೇ ರಾಜಕುಮಾರ ಅಂತ ಹೇಳಿ, ಅದು ಅಷ್ಟೇ ಬಹಳ ಹಿಟ್ ಆಯ್ತು. ಹಾಡು ಕೂಡ ಬಹಳ ಹಿಟ್ ಆಯ್ತು ಅದು. ಹೌದು. ಸೊ ಆಮೇಲೆ ಅಂಜನಿ ಪುತ್ರ ಮಾಡಿದ್ರು, ಒಂದು ಪಾಸಿಂಗ್ ಅಲ್ಲಿ ಬಂದಂತಹ ಸಿನಿಮಾ ಅದು. ನಟ ಸಾರ್ವಭೌಮ ಮಧ್ಯದಲ್ಲಿ ಬಂದಂತಹ ಸಿನಿಮಾ ಅದು. ಬಹುಶಃ ಕೊನೆಯ ಸಿನಿಮಾ ಅದು ಯುವರತ್ನ. ಹಂಗೆ ನೋಡಿದ್ರೆ ಅದು ಏನು ನಡಿಬೇಕು ಅಷ್ಟು ನಡಿಲಿಲ್ಲ, ಯಾಕಂದ್ರೆ ಕರೋನಾ ಆ ಸಂದರ್ಭದಲ್ಲಿ ಬಂದಿದ್ದರಿಂದ ಎಷ್ಟು ಆ ಸಿನಿಮಾ ಹಿಟ್ ಆಗಬೇಕಾಗಿತ್ತು, ಅದು ಹಿಟ್ ಆಗಲಿಲ್ಲ. ನಾವಂತೂ ಬಹಳ ಸೆನ್ಸರಲ್ಲಿ ಆ ಸಿನಿಮಾನ ತುಂಬ, ಅದು ದೀರ್ಘ 3 ಗಂಟೆ ಸಿನಿಮಾ ಅದು ಸಿನಿಮಾದಲ್ಲಿ. ಆಮೇಲೆ ನಮಗೊಂದ್ಸಲ ಸೆನ್ಸಾರ್ ಮುಗಿಸಿದ್ಮೇಲೆ ಒಂದು ಇರುತ್ತಲ್ಲ, ಅದು ಒಂದೂ ಕಟ್ಟಿಲ್ಲದೆ ಬಹಳ ಕ್ಲೀನ್ ಆಗಿ ಹಂಗ್ ಬಹಳ ಸೆನ್ಸಾರ್ ಹಂಗೆ ಸಿಗೋದು ಬಹಳ ಕಷ್ಟ. ಕತ್ರಿ ಕೈಯಲ್ಲೇ ಹಿಡ್ಕೊಂಡು 3 ಹೊತ್ತು ಕಟ್ ಮಾಡಿ ಮುಂದೆ ಹೋಗ್ಬೇಕು. ಯುವರತ್ನ ಆ ಥರದಲ್ಲಿ ಇತ್ತು. ಬಹುಶಃ ಇನ್ನೊಂದಿಷ್ಟು ಸಿನಿಮಾಗಳು ಅವರ ಇದರಲ್ಲಿ ಲಿಸ್ಟಲ್ಲಿ ಇತ್ತು, ಅದೆಲ್ಲ ಆಗಬೇಕಾಗಿತ್ತು. ಅದು ತೀರಾ ಆಕಸ್ಮಿಕ ಬಿದ್ದು ಹೋಗಿತ್ತು. ಒಂದು ಬಹುಶಃ ಪ್ರಾಜೆಕ್ಟ್ ಅವರ ಮನಸ್ಸಲ್ಲಿ ಇದ್ದಿದ್ದೇನು ಅಂತಂದರೆ, ಅಣ್ಣ ಅವರ ಇಮ್ಮೋರ್ಟಲ್ ರೋಲ್ಗಳನ್ನು ಅವರು ಆ್ಯಕ್ಟ್ ಮಾಡಿ ಒಂದು ಡಾಕ್ಯುಮೆಂಟ್ರಿ ಥರ ಮಾಡಬೇಕು ಅಂತ ಹೇಳಿ ನಾನು 2 ಸಿಟ್ಟಿಂಗ್ ಅವ್ರ ಜೊತೆಗೆ ನಾನು ಕೂತಿದ್ದೆ. ಬಬ್ರುವಾಹನದ ಬೆಸ್ಟ್ ಸೀನ್ಸ್, ಮಯೂರದ ಬೆಸ್ಟ್ ಸೀನ್ಸ್, ಗಂಧದ ಗುಡಿಯ ಬೆಸ್ಟ್ ಸೀನ್. ಸೊ ಅವರ ಒಂದು ಗಂಧದ ಗುಡಿ ಬಗ್ಗೆ ಒಂದಿಷ್ಟು ಮಾತಾಡೋದು, ಅದರ ಆಕ್ಟಿಂಗ್ ಅನ್ನ ಒಂದು 4 ಸೀನ್ ಮಾಡೋದು,
ಈ ಥರದಲ್ಲಿ ಒಂದು 10 ಸಿನಿಮಾ ಮಾಡೋಣ ಬಾಸ್ ಅಂತ ಹೇಳಿದ್ರು. ನಾವು ಐಡೆಂಟಿಫೈ ಕೂಡ ಮಾಡಿದ್ವಿ 10 ಸಿನಿಮಾ ಅಂತ. ಒಂದು ಫಸ್ಟ್ ರೌಂಡ್ ಸ್ಕ್ರಿಪ್ಟ್ ಮಾಡಿದ್ದೆ ನಾನು ಅವ್ರಿಗೆ, ಸ್ಕ್ರಿಪ್ಟ್ ಮಾಡಿ ಓದಿದ್ದೆ. ಅದು ಬೇರೆ ಬೇರೆ ಕಾರಣ ಮುಂದುವರೆದು. ಬಹಳ ಮುಖ್ಯ ಕಾರಣ ಕರೋನಾ. ಅದು ಬಹುಶಃ ನಾವು ಆ ಪ್ರಾಜೆಕ್ಟ್ ಕೈಯಲ್ಲಿ ಎತ್ಕೊಂಡು ಡಿಸ್ಕಷನ್ ಆಗೋ ಟೈಮಲ್ಲಿ ಕರೋನಾ ಬಂತು. ನಾವು ಮತ್ತೊಂದು ಮುಂದುವರಿಸ್ಲಿಲ್ಲ ಪ್ರಾಜೆಕ್ಟ್ ಅನ್ನ. ನಂಗೆ ಅಣ್ಣವ್ರು ನನ್ಗೆ ಏನ್ ಹೇಳಿದ್ರು ಅದನ್ನ ಅವ್ರ ಮಗನ ಹತ್ರ ಮಾಡಿಸುವ ಒಂದು ಬಹಳ ದೊಡ್ಡ ಆಪರ್ಚುನಿಟಿ ಅದು ಆಗ್ಲಿಲ್ಲ, ಅದು ಕೈಗೂಡ್ಲಿಲ್ಲ. ಆಮೇಲೆ ಪುನೀತ್ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗಿದ್ದು ಅವರ PRK ಪ್ರೊಡಕ್ಷನ್ ಮೂಲಕ ಅವರು ಅನೇಕ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟರು. ಬಹುಶಃ ಪುನೀತ್ ಇದ್ದಿದ್ರೆ ಕನ್ನಡಕ್ಕೊಂದು OTT ಮಾಡ್ತಿದ್ರು, ಇಷ್ಟೊತ್ತಿಗೆ ಸಾಧ್ಯ ಮಾಡ್ತಿದ್ರು. ಈ ಥರದ ಬಿಸ್ನೆಸ್ ಪಾಸಿಬಿಲಿಟೀಸ್ ಕೂಡ ಗೊತ್ತಿತ್ತು. ಕೆಲವೊಂದ್ಸಲ ಕೆಲವರ ಸಾವಿರುತ್ತಲ್ಲ, ಅದು ತುಂಬಲಾರದ ನಷ್ಟ ಅಂತ ಎಲ್ಲರಿಗೂ ಬರಿತೀವಿ ನಾವು. ಇವರಿಗೆ ಅಕ್ಷರಲಾರ ತುಂಬಲಾರ ಇನ್ಯಾರು ಮಾಡಕ್ಕಾಗಲ್ಲ. ಪ್ರಯತ್ನ ಪಟ್ಟುನು ಯಾರೋ ಏನು ಮಾಡಕ್ಕಾಗಿಲ್ಲ ಸರ್. ಹೌದು, ಏನು ಮಾಡಕ್ಕಾಗಿಲ್ಲ. ಸೊ ಆಮೇಲೆ ಕನ್ನಡದ ಕೋಟ್ಯಾಧಿಪತಿ ಅದು ಒಂದು ಬಹಳ ಅದೊಂದು ಲ್ಯಾಂಡ್ ಮಾರ್ಕ್ ಆಗಿ ಸ್ಮಾಲ್ ಸ್ಕ್ರೀನ್ ನಲ್ಲಿ ಅವರು, ಮತ್ತೆ ಆ ಸ್ಮಾಲ್ ಸ್ಕ್ರೀನ್ ನಲ್ಲಿ ಅವ್ರು ತೋರಿಸಿದ ಮಾನವೀಯತೆ ಇದೆ. ಹಾಟ್ ಸೀಟ್ಗೆ ಯಾರ್ಯಾರನ್ನು ಕೂಡಿಸ್ತಾ ಇದ್ರು, ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಅಂತ ಹೇಳುವಂತಹದ್ದು. ಆಮೇಲೆ ಅವರು ರಿಯಾಲಿಟಿ ಶೋಗಳಲ್ಲಿ ಎಲ್ಲ ಬಂದಿದ್ದಾರೆ, ಅವ್ರಿಗೆ ಗೆಸ್ಟ್ ಆಗಿ ಕನ್ನಡ ಕೋಟ್ಯಾಧಿಪತಿ ಬಿಟ್ರೆ ಶೋಗಳಲ್ಲಿ ಬಂದಿಲ್ಲ. ನಾವು ಒಂಚೂರು ಯಾರು ಗೊತ್ತಿಲ್ಲದ ಕೆಲವು ವಿಷಯಗಳನ್ನು ಹೇಳಕ್ ಟ್ರೈ ಮಾಡಿದ್ವಿ. ಇಲ್ಲ, ಖಂಡಿತವಾಗ್ಲು ಸರ್, ಕೆಲವು ವಿಷಯಗಳು ನಿಜವಾಗ್ಲೂ ಯಾರಿಗೂ ಗೊತ್ತಿರಲ್ಲ. ಅದೇ ಎಸ್ಪೆಷಲಿ ಪೃಥ್ವಿಗೆ ಸಂಬಂಧಪಟ್ಟಂಗೆ ನಿಮ್ಮನ್ನು ಕೇಳಿದಾಗ ಇದು ನಾನು ಮಾಡ್ಬೋದಾ, ಈ ಸಿನಿಮಾ ನಾನು ತೆರೆ ಮೇಲೆ ಬಂದ್ರೆ ಹಂಬಲ್ನೆಸ್. ಆಮೇಲೆ ನೀವು ಬಿಡಿಸಿರೋದು ಅದೇ ಅದು ತಹಸೀಲ್ದಾರ್ ರೋಲ್, ಅದು DC ರೋಲ್ ಅಲ್ವಾ, DC ರೋಲ್, ಡಿಸ್ಟ್ರಿಕ್ಟ್ ಕಮಿಷನರ್ ಅವರು. ಸೊ ಅದನ್ನೆಲ್ಲ ನೀವು ಸ್ಪಷ್ಟವಾಗಿ ಹೇಳಿರೋದು, ಅವ್ರು ನಿಮ್ಮನ್ನು ಕೇಳಿರೋದು. ಸರ್, ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ, ಅಂದರೆ ಅವರು ಬಾಲನಟರಾಗಿ ಚಿತ್ರರಂಗದ ಬಂದಿದ್ದ ಬಗ್ಗೆ ಸೂಕ್ಷ್ಮವಾಗಿ ನಮಗೆ ತಿಳಿಸ್ಕೊಟ್ಟಿದೆ. ಅಂದರೆ ನಾರ್ಮಲ್ಲಾಗೆ ಪುಸ್ತಕಗಳಲ್ಲಿ ಇರುತ್ತೆ, ಇದು ನಾರ್ಮಲಾಗಿ ಎಲ್ರಿಗೂ ಗೊತ್ತಿರಲ್ಲ. ನೀವು ಬಹಳ ಚೆನ್ನಾಗಿ ಮನಮುಟ್ಟೋ ಹಾಗೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ಸರ್. ಮತ್ತೆ ಇನ್ನೊಂದ್ಸಲಿ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ. ಇದು ಇವತ್ತಿನ ಸೂಪರ್ ಸ್ಟಾರ್ ಆಗಿತ್ತು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ. ಮತ್ತು ಮುಂದಿನ ಸಂಚಿಕೆಗಳಲ್ಲಿ ಚಿತ್ರರಂಗದ ಬಗ್ಗೆನೇ ಇನ್ನಷ್ಟು ವಿಷಯಗಳನ್ನು ಶ್ರೀಧರ್ ಮೂರ್ತಿಯವರು ನಮಗೆ ದೊರಕಿಸ್ಕೊಡ್ತಾರೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಹೊಸದಿಗಂತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನನ್ನು ಪ್ರೆಸ್ ಮಾಡೋದು ಮರಿಬೇಡಿ. ನಮಸ್ಕಾರ.